ನಮಸ್ಕಾರ ಎಲ್ಲರಿಗೂ. ಬನ್ನಿ, ಮಾವಿನಕಾಯಿ ಸೀಸನ್ ಬಂದೇ ಬಿಡ್ತು. ಮಾವಿನಕಾಯಿ ಸೀಸನ್ ಬಂತು, ತೋತಾಪುರಿ ಮಾವಿನಕಾಯಿ ಸಿಕ್ಕು. ಆಹಾ, ಎಷ್ಟು ರುಚಿ ಇರುತ್ತಲ್ವಾ. ಬರೀ ಉಪ್ಪು ಖಾರ ಹಾಕೊಂಡು ತಿಂದ್ರೆ ಸಾಕ. ಅದರಲ್ಲೂ ಅನೇಕ ಬಗೆಯ ಅಡುಗೆಗಳನ್ನ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ತುಂಬಾನೇ ರುಚಿಯಾದಂತ, ಟೇಸ್ಟಿ ಆದಂತ, ಹೆಲ್ತಿ ಆದಂತ ಅಡುಗೆಗಳನ್ನು ಸಹ ಮಾಡ್ಕೋಬಹುದು. ಉಪ್ಪು ಖಾರ ಹುಳಿ. ಆಹಾ, ಎಷ್ಟು ಚೆನ್ನಾಗಿರುತ್ತೆ. ಹುಳಿ ಖಾರ ಎರಡೂ ಇರುವಂತ ಮಾವಿನಕಾಯಲ್ಲಿ ನಾವಿವತ್ತು ರುಚಿಯಾದಂಥ ಅಡುಗೆಗಳನ್ನ ಮಾಡ್ಕೊಳ್ಳೋಣ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ರುಚಿಯಾಗಿರ್ಬೇಕು ಅಂತ ಅಡುಗೆಗಳನ್ನ ಮಾಡೋಣ. ಬನ್ನಿ, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ತಿಳಿಸಾರು, ಮಾವಿನಕಾಯಿ ರಸಂ, ಮಾವಿನಕಾಯಿ ತಂಬುಳಿ, ಎಲ್ಲಾ ರೀತಿಯ ಅಡುಗೆಗಳನ್ನ ಮಾಡೋಣ. ಹಾಗೆ ನಾನು ಮಾವಿನಕಾಯಿಯಲ್ಲಿ 2 ರೀತಿಯ ಚಟ್ನಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡುವಂತಹ ಅಡುಗೆಗಳು ತುಂಬಾನೇ ರುಚಿ ಇರುತ್ತೆ, ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ನೋಡಿ, ಮಾವಿನಕಾಯಿ ಸೀಸನ್ ಅಂದಮೇಲೆ ಮಾವಿನಕಾಯಿನ ಅಡುಗೆಗಳು ಮಾಡದೇ ಇದ್ರೆ ಹೇಗೆ? ತುಂಬಾನೇ ರುಚಿಕರವಾದಂತಹ, ಟೇಸ್ಟಿ ಆದಂತಹ ಅಡುಗೆಗಳನ್ನ ನಾವಿವತ್ತು ಮಾಡೋಣ. ಬನ್ನಿ, ಫಸ್ಟ್ ನಾವು ಮಾವಿನಕಾಯಿನ ತಗೊಂಡಿದ್ವಿ. ಮಾವಿನಕಾಯಿಯಿಂದ ಇವತ್ತು ರಸಂ ಹೇಗೆ ಮಾಡೋದು ಅನ್ನೋದನ್ನ ನಾನು ನೋಡೋಣ. ನೋಡಿ, ತೋತಾಪುರಿ ಮಾವಿನಕಾಯಿ ತಗೊಂಡಿದ್ವಿ. ಈ ತೋತಾಪುರಿ ಮಾವಿನಕಾಯಿಂದ ರಸಂ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿನ ನಾವು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀವಿ. ಈ ಮಾವಿನಕಾಯಿಗಳಿಂದ ಅನೇಕ ರೆಸಿಪಿಗಳು ನೋಡೋಣ. ಇವಾಗ ಫಸ್ಟ್ ಒಂದು ಮಾವಿನಕಾಯಿ ತಗೊಂಡು ಮಾವಿನಕಾಯಿನ ಮೇಲಿರುವಂತ ಪೂರ್ತಿ ನಾನು ಮೇಲ್ಭಾಗದ ಸಿಪ್ಪೆಯನ್ನ ತೆಗಿತಾ ಇದ್ದೀನಿ. ಹಾಗೆ ಮಾಡ್ಬೋದು, ಆದ್ರೆ ಒಂದ್ ಸ್ವಲ್ಪ ರಸಮಿಗೆ ಮಾವಿನಕಾಯಿ ಮೇಲಿರುವಂತ ಸಿಪ್ಪೆಯನ್ನು ತೆಗೆದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸಿಪ್ಪೆನೆಲ್ಲ ಇವಾಗ ತೆಗಿತಾ ಇದ್ದೀನಿ. ತೆಗೆದು ಇದನ್ನ ನಾವು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ. ಚಳಿಗೆ ಮಾವಿನಕಾಯಿ ರಸಂನ ಅನ್ನಕ್ಕೆ ಹಾಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಎಲ್ಲವನ್ನೂ ನಾವು ಇದೇ ರೀತಿಯಲ್ಲಿ ಸಿಪ್ಪೆನ ತೆಗೆದು ಇದನ್ನ ಸಣ್ಣದಾಗಿ ಹೆಚ್ಕೊಳ್ಳೋಣ. ನೋಡಿ, ಒಳಗಡೆ ವಾಟೆ ಇರುತ್ತೆ, ನೋಡಿ ನಾವು ಹೆಚ್ಕೋಬೇಕು. ನಾವು ಹುಳಿ ಇರುವ ಮಾವಿನಕಾಯಿನಲ್ಲೂ ಮಾಡ್ಬೋದು, ಬರೀ ತೋತಾಪುರಿ ಮಾವಿನಕಾಯಿ ಅಲ್ಲ, ಬೇರೆ ಯಾವುದೇ ಆಗಿರ್ಲಿ ಮಾವಿನಕಾಯಲ್ಲಿ ಮಾಡಿದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲವನ್ನೂ ಸಹ ಹೆಚ್ಕೊಳ್ಳೋಣ. ದಪ್ಪನಾಗಾದ್ರೂ ಹೆಚ್ಕೋಬಹುದು, ಇಲ್ಲ ಸಣ್ಣ ಸಣ್ಣಕ್ಕಾದ್ರೂ ಹೆಚ್ಕೋಬಹುದು. ಎಲ್ಲವನ್ನೂ ಸಹ ನಾನು ಇದೇ ರೀತಿಯಲ್ಲಿ ಹೆಚ್ಕೊಂಡು ಒಂದು ಪಾತ್ರೆಯನ್ನ ತಗೊಂಡು ಪಾತ್ರೆಗೆ ಹಾಕೊಳ್ಳೋಣ. ಇದನ್ನ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ರಸಮಿಗೆ ಹಾಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಆದ್ರಿಂದ ಇದನ್ನ ನಾವು ಒಂದು 5 ನಿಮಿಷ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಬೇಯೋದಕ್ಕೆ ನಾನು 1 ಕಪ್ಪು ನೀರನ್ನ ಹಾಕೊಳ್ತಾ ಇದ್ದೀನಿ. ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪನ್ನು ನಾನು ಸಹ ಸೇರಿಸ್ತಾ ಇದ್ದೀನಿ. ಬೇಯಿಸ್ಕೊಂಡಾಗಿದೆ. ನೋಡಿ, ಪೂರ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ರುಬ್ಬೋದಕ್ಕೆ ನಾವು ಜೀರಿಗೆ, ಮೆಣಸಿನಕಾಳು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಕಾಳು ಇಷ್ಟನ್ನು ನಾವು 1 ಸ್ಪೂನ್ ಅಷ್ಟು ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಮೆಣಸಿನಕಾಳು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ದೀವಿ. ಸ್ವಲ್ಪ ಶುಂಠಿನೂ ಸಹ ತಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಾವಿವಾಗ ಫಸ್ಟ್ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ತರಿಯಾಗಿ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಮತ್ತೆ ಈಗ ಬೇಯಿಸ್ಕೊಂಡಂತ ಮಾವಿನಕಾಯಿನೂ ಹಾಕಿ ಇದನ್ನು ಸಹ ನಯಸ್ಸಾಗಿ ಇದನ್ನ ನಾವು ರುಬ್ಕೊಳ್ಳೋಣ. ನೋಡಿ, ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಶೀತಕ್ಕೆ ನೋಡಿ, ಮೆಣಸಿನಕಾಳು, ಜೀರಿಗೆ ಎಲ್ಲ ಹಾಕಿದೀವಲ್ವಾ, ಹಾಗೆ ಶೀತನೂ ಸಹ ಕಡಿಮೆ ಆಗುತ್ತೆ. ಒಂದು ಪಾತ್ರೆಯನ್ನು ಇಟ್ಟು ಪಾತ್ರೆ ಕಾದ ಮೇಲೆ ಅದಕ್ಕೆ 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೋಣ. ಈ ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು 1 ಸ್ಪೂನು ಸಾಸಿವೆ, ಹಾಗೆ 1 ಸ್ಪೂನ್ ಜೀರಿಗೆ, ಒಣಮೆಣಸಿನ್ಕಾಯಿ ಒಂದೆರಡು ಮುರಿದು ಹಾಕೋಣ. ಸಣ್ಣದಾಗಿ ಹೆಚ್ಚಿಕೊಂಡಂತ ಈರುಳ್ಳಿ, ಬೇಡ ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು, ರಸಮ್ಗೆ ಚೆನ್ನಾಗಿರುತ್ತೆ ಅಂತ ನಾನು 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಇಷ್ಟನ್ನು ಹಸಿ ಘಮ ಹೋಗೋವರೆಗೂ ಇದನ್ನ ನಾವು ಹುರ್ಕೊಳ್ಳೋಣ. ಆಮೇಲೆ ನಾವು ತರಿಯಾಗಿ ರುಬ್ಕೊಂಡಂತ ಜೀರಿಗೆ, ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನೂ ಸಹ ನಾನು ಹಾಕಿದ್ದೀನಿ.
ಹಾಕಿ ಇವಾಗ ಇದಕ್ಕೆ ನಾನು ಮಾವಿನಕಾಯಿ ಬೇಯಿಸ್ಕೊಂಡು ರುಬ್ಬಿರೋದನ್ನ ನಾನು ಇವಾಗ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಸಿಂಪಲ್ ಮಾಡುವಂಥದ್ದು. ಹೇಗೆ ರಸಂ ಮಾಡ್ತೀವೋ ಅದೇ ರೀತಿಯಲ್ಲೇ, ಆದರೆ ಇದಕ್ಕೆ ನಾವು ಮಾವಿನಕಾಯಿನ ಬೇಯಿಸ್ಕೊಂಡು ಹಾಕೊಳ್ತಾ ಇದೀವಿ. ಹುಳಿ ಖಾರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇವಾಗ ನೀರನ್ನ ಹಾಕೊಳ್ಳೋಣ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು, ಉಪ್ಪು ಖಾರ ಎಷ್ಟು ಹಾಕ್ತೀರಾ ಅದ್ರ ಮೇಲೆ ನೀರನ್ನು ಸಹ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಇಷ್ಟನ್ನು ಇವಾಗ ಹಾಕಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮೆಣಸಿನಕಾಳು ಜಾಸ್ತಿ ಹಾಕಿದೀವಿ, ಹಸಿ ಮೆಣಸಿನ್ಕಾಯಿ ಹಾಕಿದೀವಿ, ಒಣಮೆಣಸಿನ್ಕಾಯಿನೂ ಹಾಕಿದೀವಿ. ಖಾರ ಒಂದು ಸ್ವಲ್ಪ ಜಾಸ್ತಿನೇ ಇದ್ದೇ ಇರುತ್ತೆ, ಹಾಗಾಗಿ ಹುಳಿನೂ ಇರುತ್ತೆ. ಹುಳಿ ಹೊಡಿಬೇಕು ಅಂದ್ರೆ ಬೇಕು ಅನ್ನೋರು ಬೆಲ್ಲವನ್ನ ಹಾಕೋಬಹುದು ರಸಮಿಗೆ. ಬೇಡ ಅನ್ನೋರು ಬೆಲ್ಲ ಒಂದು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರು ಸ್ಕಿಪ್ ಅನ್ನ ಮಾಡ್ಬೋದು. ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿನ ರಸಂ ಈಗ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಹಾಕೊಂಡು ಊಟ ಮಾಡಿದ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ. ಇವಾಗ ಮಾವಿನಕಾಯಿನ ರಸಮು ಸಹ ರೆಡಿ ಆಗಿದೆ. ತುಂಬಾನೇ ರುಚಿಕರವಾದಂಥ ಟೇಸ್ಟಿ ಆದಂಥ ಮಾವಿನಕಾಯಿ ರಸಂ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ಊಟ ಮಾಡಿದ್ರೆ ತುಂಬಾನೇ ರುಚಿ, ಹಾಗೆ ಟೇಸ್ಟಿನೂ ಸಹ ಕೊಡುತ್ತೆ. ಇವಾಗ ಎರಡನೆಯ ರೆಸಿಪಿ ಏನು ಅಂತೀರಾ? ಮಾವಿನಕಾಯಿ ತಂಬುಳಿ. ತುಂಬಾನೇ ರುಚಿಕರವಾದಂಥ ಟೇಸ್ಟಿ ಆದಂಥ ಮಾವಿನಕಾಯಿ ತಂಬುಳಿ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ. ಇದರ ಮೇಲಿರುವ ಸಿಪ್ಪೆಯನ್ನೆಲ್ಲ ತೆಗೆದು ಇದನ್ನು ಸಹ ನಾವು ಸಣ್ಣದಾಗಿ ಈ ರೀತಿಯಲ್ಲಿ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದೀವಿ. ಒಂದು ಜಾರಿಗೆ ನಾವು ಹೆಚ್ಚಿರುವಂತ ಮಾವಿನಕಾಯಿ, ಇದನ್ನು ಪೂರ್ತಿ ನಯಸ್ಸಾಗೋವರೆಗೂ ರುಬ್ಕೋಬೇಕು ಅಂತ ಏನಿಲ್ಲ. ಒಬ್ರೊಬ್ರು ಪೂರ್ತಿ ನಯಸ್ಸಾಗಿ ಸಹ ರುಬ್ಕೊಂತಾರೆ. ಹಾಗೆ ಒಂದು 5ರಿಂದ 6 ಕಾಳುಮೆಣಸು, ಒಂದು 3 ಹಸಿ ಮೆಣಸಿನಕಾಯಿ, 1 ಸ್ಪೂನ್ ಜೀರಿಗೆ, ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿನೂ ಸಹ ನಾವು ಹಾಕೊಳ್ಳೋಣ. ಒಂದು ಬೆಳ್ಳುಳ್ಳಿ ಅಸಲನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನ ಸಣ್ಣದಾಗಿ ರುಬ್ಕೋಬಹುದು, ಇಲ್ಲ ತರಿಯಾಗಿ ಸಹ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನ ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಬನ್ನಿ, ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ಆಮೇಲೆ ಇದಕ್ಕೆ ನಾವು ಮಜ್ಜಿಗೆ ಇಲ್ಲ ಮೊಸರು ಯಾವುದಾದ್ರೂ ಆಯ್ತು ಹಾಕೋಬೇಕು. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಮಜ್ಜಿಗೆಯನ್ನ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ತಂಬುಳಿ ಮಾಡಿದ್ರೆ ಸಾಕು, ಅದಕ್ಕೊಂದು ಒಗ್ಗರಣೆ ಕೊಟ್ರೆ ಇನ್ನೂ ರುಚಿಯಾಗಿರುತ್ತೆ. ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ನಾವು ಎಣ್ಣೆಯನ್ನ ಹಾಕೊಳ್ಳೋಣ. ಎಣ್ಣೆಯನ್ನು ಸಹ ಹಾಕಿ ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಒಂದು 2ರಿಂದ 3 ಒಣಮೆಣಸಿನಕಾಯಿ ಹಾಕಿ ಕರಿಬೇವು ಸೊಪ್ಪು ಇಷ್ಟು ಹಾಕಿದ ಮೇಲೆ ಇವಾಗ ಒಗ್ಗರಣೆನೂ ಸಹ ರೆಡಿ ಆಗಿದೆ. ಇದನ್ನ ನಾವು ತಂಬುಳಿಗೆ ಹಾಕೊಂಡ್ರೆ ಸೂಪರ್ ಆಗಿರುವಂತ ಟೇಸ್ಟಿ ಆದಂತ ತಂಬುಳಿ ಇವಾಗ ರೆಡಿ. ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಹುಳಿಯಾದಂತ ಮಾವಿನಕಾಯಿಯಲ್ಲಿ ಮಾಡಿರುವಂತ ಸೂಪರ್ ಆಗಿರುವಂತ ಮಾವಿನಕಾಯಿ ತಂಬುಳಿನೂ ಸಹ ಈಗ ರೆಡಿ ಆಗಿದೆ. ಹಾಗೇನೆ ಕುಡಿಬೋದು, ಇಲ್ಲ ಇದನ್ನ ಅನ್ನಕ್ಕೆ ಹಾಕೊಂಡು ಸಹ ತಿನ್ಬೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಮಾವಿನಕಾಯಿ ತಂಬುಳಿ ಇವಾಗ ರೆಡಿ ಆಗಿದೆ. ಇದನ್ನ ನಾವು ಇವಾಗ ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡ್ರೆ ಸೂಪರ್ ಆಗಿರುವಂತ ಮಾವಿನಕಾಯಿ ತಂಬುಳಿ ಹುಳಿ. ಆಹಾ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿನೂ ಸಹ ಇರುತ್ತೆ. ಹಾಗೇನೆ ಕುಡಿಬೋದು, ಇಲ್ಲ ಅನ್ನಕ್ಕಾದ್ರೂ ಕಲ್ಸ್ಕೊಂಡು ತಿನ್ಬೋದು. ನೋಡಿ, ಈಗ ಮಾವಿನಕಾಯಿ ತಂಬುಳಿ ಇವಾಗ ರೆಡಿ. ನೆಕ್ಸ್ಟ್ ಮಾವಿನಕಾಯಿಯ ಚಟ್ನಿ.
ನೋಡಿ ಒಂದು ಮಾವಿನಕಾಯಿನ ತಗೊಂಡು ಮಾವಿನಕಾಯಿನ ಇದನ್ನ ನಾವು ಪೂರ್ತಿಯಾಗಿ ತುರ್ಕೋಬೇಕು. ವಾಟೆ ಇರುತ್ತೆ ನೋಡಿ ತುರ್ಕೊಳ್ಳಿ. ನೋಡಿ ಮಾವಿನಕಾಯಿನ ನಾನಿವಾಗ ಪೂರ್ತಿಯಾಗಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಒಂದು ಪ್ಯಾನ್ ಅನ್ನ ಇಟ್ಟು ಪ್ಯಾನ್ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನ್ ಮೆಂತೆ ಕಾಳು, ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ ಇಷ್ಟನ್ನು ಹಾಕಿ ನಾನು ಹುರ್ಕೊಳ್ಳೋಣ. ಒಂದ್ ಸ್ವಲ್ಪ ಬೆಚ್ಚಗಾಗೋವರೆಗೂ ಇದನ್ನ ನಾವು ಹುರ್ಕೋಬೇಕು. ಹುರಿದು ತಣ್ಣಗಾದ ಮೇಲೆ ಇದನ್ನ ಸಣ್ಣ ಜಾರಿಗೆ ಹಾಕಿ ನಯಸ್ಸಾಗಿ ಇದನ್ನ ರುಬ್ಕೊಳ್ಳೋಣ. ನೋಡಿ ಇದು ತಣ್ಣಗಾದ ಮೇಲೆ ಇದನ್ನ ನಾವು ಪೌಡ್ರನ್ನ ಮಾಡ್ಕೊತಾ ಇದೀವಿ. ಈಗ ಮೆಂತೆ ಸಾಸಿವೆ ಜೀರಿಗೆ ಪೌಡರ್ ಈಗ ರೆಡಿ ಆಗಿದೆ. ನೆಕ್ಸ್ಟ್ ಒಂದು ಬಾಣ್ಲಿಯನ್ನ ಇಟ್ಟು ಬಾಣ್ಲಿ ಕಾದ ಮೇಲೆ ಅದಕ್ಕೆ ನಾನು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು ತುರಿದಿರುವಂತ ಮಾವಿನಕಾಯಿನೂ ಸಹ ಹಾಕಿ ಈಗ ಒಂದು 2 ರಿಂದ 3 ನಿಮಿಷಗಳ ಕಾಲ ಮೆತ್ತಗಾಗೋವರೆಗೂ ಇದನ್ನ ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮನೇಲೆ ಇರುವ ಸಾಮಗ್ರಿಗಳಿಂದ ಸಿಂಪಲ್ ಆದಂತ ಅಡಿಗೆಗಳನ್ನ ಮಾಡಬಹುದು. ನೋಡಿ ಇವಾಗ ಪೂರ್ತಿ ಮೆತ್ತಗಾಗಿದೆ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಉಪ್ಪು ನೋಡಿ ಹಾಕೊಳ್ಳಿ, ಜಾಸ್ತಿ ಹಿಡಿಯೋದಿಲ್ಲ. ಅಚ್ಚ ಖಾರದ ಪುಡಿ 1 ಸ್ಪೂನು. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿನ ಹಾಕೋಬಹುದು. ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ. ಈಗ ಪೌಡರ್ ಮಾಡ್ಕೊಳ್ಳೋಂಥ ಸಾಸಿವೆ ಮೆಂತೆ ಜೀರಿಗೆ ಪೌಡ್ರನ್ನು ಸಹ ನಾನು ಹಾಕ್ತಾ ಇದ್ದೀನಿ. ಹಾಕಿ ಇದನ್ನ ಮೀಡಿಯಂ ಉರಿಯಲ್ಲಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿಯಲ್ಲಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಇದಕ್ಕೂ ಒಂದು ಒಗ್ಗರಣೆ ಕೊಟ್ರೆ ಚೆನ್ನಾಗಿರುತ್ತಲ್ವಾ. ಏನೇ ಮಾಡಿದ್ರು ಒಂದು ಒಗ್ಗರಣೆ ಇದ್ರೇನೆ ರುಚಿ. ಬನ್ನಿ ಒಂದು ಬಾಣ್ಲಿಯನ್ನ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು 1 ಸ್ಪೂನ್ ಅಷ್ಟು ಸಾಸಿವೆ, 1 ಬೆಳ್ಳುಳ್ಳಿನ ಬಿಡಿಸಿ ಬೆಳ್ಳುಳ್ಳಿನ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಈಗ ಬೆಳ್ಳುಳ್ಳಿನೂ ಸಹ ಹಾಕ್ತಾ ಇದೀವಿ. 2 ಒಣಮೆಣಸಿನಕಾಯಿ ಬಿಡಿಸಿ ಹಾಕೊಳ್ಳೋಣ. ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿದ ಮೇಲೆ ಈಗ ಒಗ್ಗರಣೆನೂ ಸಹ ರೆಡಿ ಆಗಿದೆ. ಇದನ್ನ ನಾವು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದರೆ ಮಾವಿನಕಾಯಿಯ ಚಟ್ನಿನೂ ಸಹ ಇವಾಗ ರೆಡಿ ಆಗುತ್ತೆ. ನೋಡಿ ತುಂಬಾನೇ ಟೇಸ್ಟಿಯಾದಂತ ರುಚಿಯಾದಂತ ಮಾವಿನಕಾಯಿಯ ಚಟ್ನಿನೂ ಸಹ ಇವಾಗ ರೆಡಿ. ತುಂಬಾನೇ ಇದು ಅನ್ನಕ್ಕೆ, ಚಪಾತಿ, ರೊಟ್ಟಿ ಅಷ್ಟೇ ಅಲ್ಲ, ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬಾನೇ ರುಚಿಯನ್ನ ಕೊಡುತ್ತೆ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಾವಿನಕಾಯಿಯ ಚಟ್ನಿನೂ ಸಹ ರೆಡಿ. ಬರೀ ನೋಡಿ ಮಾವಿನಕಾಯಿಂದ ಎಷ್ಟೆಲ್ಲ ರೆಸಿಪಿಗಳನ್ನ ಮಾಡ್ಬೋದಲ್ವಾ. ತುಂಬಾನೇ ರುಚಿಯಾದಂತ ಟೇಸ್ಟಿಯಾದಂತ ಮಾವಿನಕಾಯಿ ಚಟ್ನಿನೂ ಸಹ ಇವಾಗ ರೆಡಿ. ನೆಕ್ಸ್ಟ್ ಮಾವಿನಕಾಯಿಯ ತಿಳಿಸಾರು. ಬನ್ನಿ ಇವಾಗ ಮಾವಿನಕಾಯಿಯ ತಿಳಿಸಾರನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಾನು 2 ತೋತಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ. ಮಾವಿನಕಾಯಿನ ಮೇಲಿರುವ ಸಿಪ್ಪೆನೆಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. 1 ಬಟ್ಲಷ್ಟು ತೊಗರಿ ಬೇಳೆ, 2 ತೋತಪುರಿ ಮಾವಿನಕಾಯಿ ಹೆಚ್ಚಿರೋದು, ಹಾಗೆ 3 ಹಸಿಮೆಣಸಿನಕಾಯಿ, 1 ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಇಷ್ಟನ್ನು ಹಾಕಿ 1 ಕಪ್ಪು ನೀರನ್ನು ಹಾಕಿ 3 ವಿಷಲನ್ನ ಕೂಗಿಸ್ಕೊಳ್ಳೋಣ. ಸ್ವಲ್ಪ ತೊಗರಿ ಬೇಳೆ ಪೂರ್ತಿ ಮೆತ್ತಗಾಗೋವರೆಗೂ ಇದನ್ನ ನಾವು ಬೇಯಿಸ್ಕೋಬೇಕು. ನೋಡಿ ಇವಾಗ ಬೆಂದಿದೆ. ಇದನ್ನ ನಾವು ಮ್ಯಾಶ್ ಮಾಡ್ಕೋಬೇಕು. ಪೂರ್ತಿಯಾಗಿ ಇದನ್ನ ನಾವು ಬೇಳೆ ಎಲ್ಲ ಕರಗುವ ಹಾಗೆ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡಿ ನೆಕ್ಸ್ಟ್ ಒಂದು ಬಾಣ್ಲಿಯನ್ನ ಇಟ್ಟು ಬಾಣ್ಲಿ ಕಾದ ಮೇಲೆ ಅದಕ್ಕೆ 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆ, ಹಾಗೆ 1 ಸ್ಪೂನ್ ಜೀರಿಗೆ, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ನಾವಿವಾಗ ಹಸಿ ಘಮ ಹೋಗೋವರೆಗೂ ಇದನ್ನ ನಾವು ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು 1 ಒಣಮೆಣಸಿನಕಾಯಿನೂ ಸಹ ಹಾಕೊಳ್ತಾ ಇದ್ದೀನಿ. ಒಣಮೆಣಸಿನಕಾಯಿನೂ ಹಾಕಿ ಹುರಿದು
ಆಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಂತ ಬೇಳೆ, ಮಾವಿನಕಾಯಿ ಎಲ್ಲವನ್ನು ಸಹ ನಾವು ಸೇರಿಸ್ತಾ ಇದ್ದೀವಿ. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕೊಳ್ಳಿ. ನೀರನ್ನು ಹಾಕಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ತುಂಬಾ ಚೆನ್ನಾಗಿರುತ್ತೆ ತಿಳಿಸಾರು. ಈ ಚಳಿಗೆ ಬಿಸಿ ಬಿಸಿ ತಿಳಿಸಾರು ಅನ್ನ ಊಟ ಮಾಡಿದ್ರೆ ಎಷ್ಟು ರುಚಿ ಇರುತ್ತಲ್ವಾ. ನೋಡಿ ಮಾವಿನಕಾಯಿಂದ ಎಷ್ಟೆಲ್ಲ ರೆಸಿಪಿಗಳನ್ನ ಅಡುಗೆಗಳನ್ನ ನಾವು ಮಾಡಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ನಮಗೆ ಖಾರ ಎಷ್ಟು ಬೇಕು ನೋಡ್ಕೊಳ್ಳಿ. ಒಣಮೆಣಸಿಕಾಯಿ ಹಾಕಿದೀವಿ, ಹಸಿಮೆಣಸಿಕಾಯಿ ಹಾಕಿದೀವಿ. ಖಾರ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಹಾಗೆ ತಿಳಿ ಸಾರಿನ ಪೌಡರ್ ಇಲ್ಲ ಗರಂ ಮಸಾಲ ಯಾವುದಾದ್ರೂ ಸಹ ಹಾಕಬಹುದು. ನೋಡಿ ಇವಾಗ ಮಾವಿನಕಾಯಿಯ ತಿಳಿ ಸಾರು ಸಹ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿಕರವಾದಂತ ಟೇಸ್ಟಿಯಾದಂತ ಮಾವಿನಕಾಯಿ ತಿಳಿಸಾರು ಇವಾಗ ರೆಡಿ. ನೋಡಿ ಕುದಿಸ್ಕೋಬೇಕು. ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಕುದಿಸಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಾವಿನಕಾಯಿ ತಿಳಿಸಾರು ರೆಡಿ. ಇದನ್ನ ನಾವು ಮುದ್ದೆ ಜೊತೆಗೂ ಊಟ ಮಾಡ್ಬೋದು, ಇಲ್ಲ ಅನ್ನದ ಜೊತೆಗೂ ಸಹ ಊಟವನ್ನ ಮಾಡ್ಬೋದು. ಸೂಪರ್ ಆಗಿರುವಂತ ಮಾವಿನಕಾಯಿ ತಿಳಿಸಾರು ರೆಡಿ. ನೆಕ್ಸ್ಟ್ ಮಾವಿನಕಾಯಿನ ಎರಡನೆಯ ಚಟ್ನಿ. ಬನ್ನಿ, ನಾನು ಇದಕ್ಕೆ ತೋತಪುರಿ ಮಾವಿನಕಾಯಿ ತಗೊಂಡಿಲ್ಲ, ಬೇರೆ ಮಾವಿನಕಾಯಿನ ಒಂದ್ ಸ್ವಲ್ಪ ಹುಳಿ ಇರುವಂತ ಮಾವಿನಕಾಯಿನ ತಗೊಂಡಿದ್ದೀನಿ. ಮಾವಿನಕಾಯಿನ ನಾನು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ದಪ್ಪನಾಗಿ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು 2 ಟೊಮೊಟೊ ಹಣ್ಣನ್ನು ಸಹ ತಗೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಒಂದೇ ತರ ಚಟ್ನಿ ಇದ್ರೆ ಚೆನ್ನಾಗಿರುತ್ತ. ಅದಕ್ಕೆ ನಾನು ಇವತ್ತು 2 ರೀತಿಯ ಚಟ್ನಿಗಳನ್ನ ಒಂದೇ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ ಮಾವಿನಕಾಯಿನ ನಾನು ಹೆಚ್ಚಿ, ಹಾಗೆ ಟೊಮೊಟೊ ಹಣ್ಣನ್ನು ಸಹ ದೊಡ್ಡವನ್ನ ಹೆಚ್ಚಿದ್ದೀನಿ. ಎಲ್ಲವನ್ನೂ ಸಹ ನಾವು ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಎಣ್ಣೆಯಲ್ಲೇ ಇದನ್ನ ನಾವು ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಇರಬೇಕು. ಈಗ ಇದನ್ನ ಹುರ್ಕೊಳ್ಳೋಣ. ನೋಡಿ ಮಾವಿನಕಾಯಿನ ನಾವು ಪೂರ್ತಿ ಮೆತ್ತಗಾಗೋವರೆಗೂ, ಟೊಮೊಟೊ ಹಣ್ಣು ಮತ್ತು ಮಾವಿನಕಾಯಿ ಎರಡನ್ನೂ ಸಹ ನಾನು ಮೆತ್ತಗಾಗೋವರೆಗೂ ಇದನ್ನ ನಾನು ರುಬ್ಕೊಳ್ತಾ ಇದ್ದೀನಿ. ತುಂಬಾನೇ ರುಚಿಯನ್ನ ಕೊಡುತ್ತೆ, ಟೇಸ್ಟ್ ಇರುತ್ತೆ. ಅನ್ನದ ಜೊತೆಗಂತೂ ಕಲಿಸ್ಕೊಂಡು ತಿಂದ್ರಂತೂ ಇನ್ನೂ ರುಚಿ. ಅನ್ನ ತುಪ್ಪ ಹಾಕೊಂಡು ತಿಂದ್ರೆ ಆಹಾ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಅದಕ್ಕೆ ನಾನು 5 ರಿಂದ 6 ಹಸಿಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೇ ಹಸಿಮೆಣಸಿಕಾಯಿನ ಹಾಕೊಳ್ಳಿ. ನೋಡಿ ಈಗ ಇದನ್ನ ನಾವು ಪೂರ್ತಿಯಾಗಿ ಹುರ್ಕೊಳ್ಳೋಣ. ಒಂದು 10 ನಿಮಿಷಗಳ ಕಾಲ ಮುಚ್ಚಿ ಹಬೆಯಲ್ಲೇ ಇದನ್ನ ಈಗ ಹುರ್ಕೊಳ್ಳೋಣ. ನೋಡಿ ಇವಾಗ ಪೂರ್ತಿ ಮೆತ್ತಗೆ ಆಗಿದೆ. ಇದನ್ನ ನಾವು ತಣ್ಣಗಾಗಕ್ಕೆ ಸ್ವಲ್ಪ ಬಿಡೋಣ. ತಣ್ಣಗಾದ ಮೇಲೆ ನೋಡಿ ಟೊಮೊಟೊ ಹಣ್ಣಿನ ಮೇಲಿರುವಂತ ಸಿಪ್ಪೆಯನ್ನ ತೆಗಿಬಹುದು, ಇಲ್ಲ ಅಂದ್ರೆ ಹಾಗೆ ಬಿಡ್ಬೋದು. ಆದ್ರೆ ಮೇಲಿನ ಸಿಪ್ಪೆನ ತೆಗೆದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ನಾವು ರುಬ್ಬುವಾಗಲೇ ಹಾಕೊಳ್ಳೋಣ. ನೋಡಿ ನಾನು ಹೇಳಿದ್ನಲ್ಲ, ತಣ್ಣಗಾದ್ಮೇಲೆ ಟೊಮೊಟೊ ಹಣ್ಣಿನ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಇದನ್ನು ಸಹ ನಾವು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಪೂರ್ತಿ ನಯಸ್ಸಾಗಿ ಇದನ್ನು ರುಬ್ಬೋದು ಬೇಡ, ಸ್ವಲ್ಪ ತರಿ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಎಲ್ಲದಕ್ಕೂ ತುಂಬಾನೇ ರುಚಿಯನ್ನು ಕೊಡುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ರುಬ್ಬಾಗಿದೆ. ಇದನ್ನು ನಾವು ಒಂದು ಬೌಲಿಗೆ ತೆಗೆದ್ರೆ ಮಾವಿನಕಾಯಿ ಚಟ್ನಿನೂ ಸಹ ಇವಾಗ ರೆಡಿ. ತುಂಬಾನೇ ಟೇಸ್ಟಿಯಾದಂಥ ರುಚಿಕರವಾದಂಥ ಮಾವಿನಕಾಯಿ ಚಟ್ನಿನೂ ಸಹ ಇವಾಗ ರೆಡಿಯಾಗಿದೆ. ಸೂಪರ್ ಆಗಿರುವಂಥ ಟೇಸ್ಟಿಯಾದಂಥ ಮಾವಿನಕಾಯಿನ ಚಟ್ನಿ ರೆಡಿ. ನೋಡಿ ಕೊನೆಯದಾಗಿ ಮಾವಿನಕಾಯಿ, ತೋತಪುರಿ ಮಾವಿನಕಾಯಿ ಇದೆ. ಇದನ್ನು ನಾವು ಇವಾಗ ಸಣ್ಣದಾಗಿ ಹೆಚ್ಕೊಳ್ಳೋಣ. ನಮ್ಗೆ ಇಷ್ಟವಾದದ್ದು ಯಾವುದು? ಮಾವಿನಕಾಯಿಗೆ ಉಪ್ಪು ಖಾರ ಹಾಕೊಂಡು ತಿಂದರೆ ಅಲ್ವಾ ಚೆನ್ನಾಗಿರೋದು. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಒಂದು ಮಾವಿನಕಾಯಿನ ಅನೇಕ ರೀತಿಯ ರೆಸಿಪಿಗಳನ್ನು ನಾನು ತೋರಿಸಿದ್ದೀನಿ. ಕೊನೆಯದಾಗಿ ನಮಗೆ ಇಷ್ಟವಾಗಿ ತಿನ್ನುವಂಥ ಮಾವಿನಕಾಯಿ
ನೋಡಿ ಮಾವಿನಕಾಯಿನ ಸಣ್ಣದಾಗಿ ಎಲ್ಲವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾವು 1 ಸ್ಪೂನ್ ಅಷ್ಟು ಎಣ್ಣೆ, ಆಮೇಲೆ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಇದನ್ನ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮಾವಿನಕಾಯಿಯ ರುಚಿ ಬೇರೆ. ಮಾವಿನಕಾಯಿಂದ ಅನೇಕ ರೀತಿಯ ಅಡಿಗೆಗಳು, ರೆಸಿಪಿಗಳು ಸಹ ಇವಾಗ ತೋರಿಸಿದ್ದೀವಿ. ನಮಗೆ ಇಷ್ಟವಾದದ್ದನ್ನು ಕೊನೆಯದಾಗಿ ಸಹ ತೋರಿಸಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.